ಕೊಡಿ ಅಂತ ಹೇಳಿ ನಾನು ಒಂದು ಹೇಳಿಷ್ಟೇ. ನಮ್ಮ ತತ್ತರ ಬಗ್ಗೆ ಆಯಿತು, ನಮ್ಮ ಸಂಘದ ಬಗ್ಗೆ ಆಯಿತು. ಮತ್ತು ತತ್ಲರವರು ಮೊದಲನೇ ಹಂತದಲ್ಲಿ ನಾವು ಯಾವುದೇ ಪ್ರತಿಭಟನೆ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ನನಗೆ. ಕಾರಣ ಇಷ್ಟೇ, ಅವರು ಕೂಡ ಸರ್ಕಾರಿ ನೌಕರರ ಸಂಘದ ಮತ್ತು ತಾಲೂಕು ಅಧ್ಯಕ್ಷರಾಗಿ ಮತ್ತು ಕೆಳಮಟ್ಟದಿಂದ ಬಂದಿರ್ತಕ್ಕಂಥವರು ನಮ್ಮ ಇಲಾಖೆ ಪ್ರತಿಯೊಂದು ಸಮಸ್ಯೆಗಳನ್ನು ಅರಿತು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಪ್ರಾಮಾಣಿಕವಾಗಿ ನಮಗೂ ಕೂಡ ಅವರು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ಹೋರಾಟಗಳ ಬಗ್ಗೆ ನೀವು ಈ ಥರ ಮಾಡಿ, ಸರ್ಕಾರಿ ಕೆಲಸಕ್ಕೆ ನೀವು ಈ ಥರ ಕೊಟ್ಟರೆ ಅದಾಗ್ತದ, ಸಾರ್ವಜನಿಕರಿಗೆ ತೊಂದರೆ ಆಗದಿರಂಗೆ ನೀವು ಒಟ್ಟಾರೆ ಎಸೆನ್ಸಿಯಲ್ ಸರ್ವಿಸ್ಕೊಂಡು ಕೊಡ್ತಾ ಇದ್ದಾರೆ, ಅನುಕೂಲ ಅಂತ ಹೇಳೋದು. ಕಳೆದ ಸಾರಿ ನಾವು ಏನು ಮುಷ್ಕರ ಮಾಡೋದು ಕೂಡ ಬೆಂಬಲ ಕೊಡಿದ್ರು. ಈ ಸರಿ ಕೂಡ ನಾವು ಮೂರನೇ ಕಾಲದಲ್ಲಿ ಕೂಡ ಮಾನ್ಯ ತಹಸೀಲ್ದಾರ್ ಯಾವುದೇ ನಮ್ಮ ಗ್ರಾಮ ಆಡಳಿತರಿಗೆ ಯಾವುದೇ ರೀತಿಯ ಕಿರುಕುಳ ಕೊಟ್ಟಿಲ್ಲ, ಯಾರಿಗೂ ನಿಮಗೆ ನಾನು ಬೆನಿಫಿಟ್ ಕೊಟ್ಟಿಲ್ಲ ಅಂತ ಹೇಳಿ ಅವರು ಅವಾಚ್ಯವಾಗಿ ಎನ್ಸಿಲ್ಲ, ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಆದರೆ ಅವ್ರು ಕೇಳ್ತಕ್ಕಂಥದ್ದು ಏನು ಎಸೆನ್ಸಿಯಲ್ ಸರ್ವಿಸ್ ಅಂತ ಕೇಳ್ತಿದ್ರೆ ಅದಕ್ಕೆ ತಾವು ರಾಜ್ಯಾಧ್ಯಕ್ಷ ತಾವು ಮಾಹಿತಿ ಕೊಟ್ಟಿದ್ದೀರಿ. ಏನು ಆನೆಗಳಾಗಿ ಪುಷ್ ಮಾಡತಕ್ಕಂಥ ವ್ಯವಸ್ಥೆ ಆಗಿದೆ ಅಂತಂದಿಲ್ಲ ಅಂತ ಹೇಳಿದ್ರಿ. ಅದನ್ನು ಕೂಡ ಸಾಹೇಬರು ಸಮ್ಮತಿ ಕೊಟ್ಟಿದ್ದಾರೆ. ಈ ಮುಂದೆ ಕೂಡ ನಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ನಮ್ಮ ತಹಸೀಲ್ದಾರ್ ಅವರು ನಮಗೆ ಸಹಕಾರವನ್ನು ನೀಡಿ ಅಂತ ಹೇಳಿ ನಮ್ಮ ಸಂಘದ ಕೇಳ್ಕೊತಾ ಇದ್ದೀನಿ. ಎರಡು ವಿಚಾರ, ಒಂದು ನಮ್ಮಲ್ಲಿ ಅವರು ಸೇರಿಸ್ಬಿಟ್ಟು ಅಂಕಿ ಇದೆ ಸರ್, ಒಟ್ಟು ಇಷ್ಟು ಜನ ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಾವು ಅವರು ಕೂಡ ನಮ್ಮ ಸಂಘದಲ್ಲಿ ಕರ್ಕೊಂಡು ಹೋರಾಟಕ್ಕೆ ದುಂಚಿದ ಹೊರತಾಗಿ ನಾವು ನಿಮಗೆ ಅವ್ರು ನಮ್ಮ ಆಫೀಸ್ ವರ್ಕ್ ನಿಂತಿಸಿದ್ರು. ಈಗ ನಾವೇ ಸರ್ ಉದ್ದೇಶ ಏನಪ್ಪ ಡೆಪ್ಯೂಟೇಷನ್ ಕ್ಯಾನ್ಸಲ್ ಆದ್ರೂ ರಾಜ್ಯ ಮಟ್ಟದಲ್ಲಿ ಆದ್ರೂ ಕೂಡ ನಾನು ಇಟ್ಕೊಂಡು ಕುತ್ಕೊಂಡಿದ್ದೀನಿ ಅವ್ರು ರಿಕ್ವಿಸಿಷನ್ ಕೊಟ್ಟದಕ್ಕೆ. ಈಗ ನನ್ಗೆ ನಾಳೆ ಕೇಳ್ತಾರೆ ನೀನ್ ಯಾಕೆ ಇಟ್ಕೊಂಡು ಕುತ್ಕೊಂಡಿ ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ? ನಾವು ನಿಮ್ಗೆ ಕನ್ಸರ್ನ್ ಇರೋದಕ್ಕೆಲ್ಲ ನಾವು ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದು. ಈಗ ನಾವು ಅವ್ರನ್ನ ಅನಿವಾರ್ಯ ನೀವು ಹೋಗ್ರಮ್ಮ ಫೀಲ್ಡ್ಗೆ, ಯಾಕಂದ್ರೆ ಒಂದು ಸೆಟ್ ಆಫ್ ವರ್ಕ್ ನಿಂತ್ರು ಇಲ್ಲಿ ಆಫೀಸ್ ಅಂತ ನಿಂತ್ಕೊಡ್ದಲ್ಲ, ಈ ಕ್ಲರಿಕಲ್ ವರ್ಕ್ ಆದ್ರೆ ಮಾಡ್ಬೇಕಲ್ಲ. ಈಗ ಕ್ಲರಿಕಲ್ ವರ್ಕ್ ಮಾರ್ಚ್ ಎಂಟು ನನ್ನ ಬಿಲ್ಲು ಲ್ಯಾಪ್ಸ್ ಆಗ್ತದೆ, ಅದಕ್ಕೆ ನಾನು ಹೊಣೆಗಾರ ಆಗ್ತೀನಿ. ಈಗ ಸಂಗೀತ ಅಲ್ಲಿ ಕುತ್ಕೊಂಡೆ ಅಂದ್ರೆ ನಾನು ಯಾಕೆ ಕೇಳ್ಬೇಕು? ಇಂಥವನ್ನು ಸಮಸ್ಯೆಗಳನ್ನು ನೀವು ಕೇಳ್ಬೇಕಲ್ಲ ಸರ್. ಅದಕ್ಕೆ ನಾವು ಕೂಡ ಮುಂದೆ ನಾನು ಒಪ್ಪಿಗೆ ಅಂತ ನಾಕೆ ಅಕ್ಸೆಪ್ಟ್, ಬಟ್ ಈ ಅಮ್ಮ ನಾನು ವಿಲೇಜ್ ಅಕೌಂಟೆಂಟ್ ಆಗಿ ಕಳಿಸ್ಬಿಡ್ರಿ, ಅಲ್ಲೇ ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳ್ಳಿ. ನಾನು ಇಲ್ಲಿ ಮತ್ತೆ ಈಗ ಸೆಕ್ಷನ್ ಕ್ಲರ್ಕ್ ಆಲ್ಟರ್ನೇಟಿವ್ ನೋಡ್ಕೋಬೇಕಂತ ಹೇಳ್ಬೇಕು. ಯಾಕಂದ್ರೆ ಮಾರ್ಚ್ ಎಂಟಿಗೆ ಬಿಲ್ ಲ್ಯಾಪ್ಸ್ ಆಗ್ತಾನೆ. ನಾನು ಅದಕ್ಕಿನ್ನೂ ಲಾಂಗ್ ಪ್ರೊಸೆಸ್ ಐತೆ. ಇನ್ನು ಟೆಂಡರ್ ಕರಿಬೇಕು, ಟೆಂಡರ್ ಫ್ಲೋಟ್ ಆಗಬೇಕು, ಕೊಟೇಷನ್ ತಗೋಬೇಕು, ಬಿಲ್ ಮಾಡಬೇಕು, DC ಕಳಿಸ್ಬೇಕು, ಅಪ್ರೂವಲ್ ಆಗಬೇಕು, ಆಮೇಲೆ ನಮಗೆ ಪೇಮೆಂಟ್ ಆಗಬೇಕು. ಇಲ್ಲಾಂದ್ರೆ ಸರ್ಕಾರದ ಹಣ ಲ್ಯಾಪ್ಸ್ ಆಗಿರ್ತದೆ. ಈಗ ತಸ್ದೀಕ್ ವರ್ಷಾಸನ ಕೊಡ್ಬೇಕು ಸಂಗೀತ. ಆಯಮ್ಮ ನಾನು ಇದು ಹೋರಾಟ ಮಾಡಿಕ್ ಬರೋದಿಲ್ಲ, ಅವ್ರು ನಾನು ಬಿಡ್ಬೇಕು. ನೀವು ನಮ್ಮ ಆಫೀಸ್ ಕೆಲಸ ತಪ್ಪಾಗ್ತದಲ್ಲ ಅಲ್ಲಿ. ಈಗ ಏನಾಗಿದೆ ಅಂದ್ರೆ ಸರ್, ಈಗ ನೀವು ಎರಡು ಕಡೆ ಯೋಚನೆ ಮಾಡ್ಬೇಕು. ಸಿಬ್ಬಂದಿ ಕೊರತೆ ಅದನ್ನು ಮಾಡ್ತಾ ಇಲ್ಲ, ಅದಕ್ಕೂ ಕೂಡ ನಮ್ಮೇ ಬಳಕೆ ಮಾಡ್ಕೊತಾ ಇದ್ದಾರೆ. ಅಷ್ಟೇ ಸರ್ ಉದ್ದೇಶ. ಇಲ್ಲಿ ತಮ್ಮ ಕೊಡ್ಬೇಕು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ನಾವು ಕಳೆದ 4 ತಿಂಗಳ ಹಿಂದೆ ಒಂದು 8 ದಿನಗಳ ಕಾಲ ಅನಿರ್ದಿಷ್ಟವಾದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ ಸರ್. ಆ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಹಾಗೆ ಕಂದಾಯ ಸಚಿವರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ನಮಗೆ ಸಭೆಗಳನ್ನ ಆಯೋಜನೆ ಮಾಡಿ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಭರವಸೆ ಕೊಟ್ಟಿದ್ರು. ಆದ್ರೆ 4 ತಿಂಗಳಾದ್ರೂ ಕೂಡ ಯಾವುದೇ ಬೇಡಿಕೆಗಳು ಈಡೇರದೆ ನಮ್ಮ ಬೇಡಿಕೆಗಳು ಬರೀ ಮನವಿಗಳ ಮೂಲಕದಲ್ಲಿ, ಕೇವಲ ರೆಜಲ್ಯೂಷನ್ ಆಗೋದ್ರ ಮೂಲಕದಲ್ಲಿ ಅಷ್ಟೇ ಪೆಂಡಿಂಗ್ ಆದ ವಿನ ಯಾವುದೇ ರೀತಿಯ ಬೇಡಿಕೆಗಳು ಈಡೇರಲಿಲ್ಲ. ಇದಕ್ಕೋಸ್ಕರ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಸರ್ ಸರ್ಕಾರದ ಮಟ್ಟದಲ್ಲಿ. ಆ ಸಮಿತಿನಲ್ಲಿ ಸಮಸ್ಯೆಗಳು ನಮ್ದು, ಬೇಡಿಕೆಗಳು ನಮ್ದು, ಮುಷ್ಕರ ಮಾಡಿದ್ದು ನಾವೇ ನಮ್ಮ ಸಂಘಟನೆಯ ಸಮಸ್ಯೆಗಳನ್ನ ಕೇಳ್ಕೊಳ್ಳಿಕ್ಕೆ ಸಮಿತಿ ಸದಸ್ಯರನ್ನಾಗಿ ನಮ್ಮನ್ನ ಮಾಡ್ಕೊಳ್ಳಿಲ್ಲ. ಈ ನಿಟ್ಟಿನಲ್ಲಿ ಹೌದು, ಸಾರ್ವಜನಿಕರಿಗೆ ಸೇವೆ ನೀಡುವ ವಿಚಾರದಲ್ಲಿ ವ್ಯತ್ಯಯಗಳಾಗ್ತಾ ಇದ್ದಾವೆ. ಎಲ್ಲರೂ ಕೂಡ ಸಹಕರಿಸಬೇಕು. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಒಂದೇ, ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಸಾರ್ವಜನಿಕ ವಲಯದಲ್ಲಿ ಒಂದು ಗೌರವಯುತವಾಗಿ ಒಂದು ಸೇವೆಯನ್ನು ಕಲ್ಪಿಸಲಿಕ್ಕೆ ಹಾಗೆ ಗುಣಮಟ್ಟದ ಸೇವೆಯನ್ನು ಕಲ್ಪಿಸಲಿಕ್ಕೆ ಸರ್ಕಾರ ನಾವೇನು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅವೆಲ್ಲವೂ ಕೂಡ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಒಂದು ಸ್ನೇಹಪರ ಗುಣಮಟ್ಟದ ಸೇವೆ ಕಲ್ಪಿಸಲಿಕ್ಕೆ ಅವಕಾಶ ಮಾಡಿಕೊಡುವಂತ ಬೇಡಿಕೆಗಳೇ. ಹಾಗಾಗಿ ಸರ್ಕಾರ ಇದನ್ನು ಮನಗಂಡು ಆದಷ್ಟು ಬೇಗ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕವಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಂತಿದ್ದೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ವಿಚಾರವಾಗಿ ಕೆಲವೊಂದು ಎಸೆನ್ಸಿಯಲ್ ಅನಿವಾರ್ಯ ತುರ್ತಾಗಿ ಇರುವಂತಹ ಕೆಲವೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಭೂಮಿ ಕನ್ಸಲ್ಟೆಂಟ್ ಇಂದ ಆರ್ಐಗಳಿಗೆ ಡೈರೆಕ್ಟ್ ಲಾಗಿನ್ ಪುಷ್ ಮಾಡಿಕೊಂಡು ಸೇವೆ ಕಲ್ಪಿಸಿಕೊಡೋಕೆ ಅವಕಾಶ ಇದೆ ಸರ್. ಈ ನಿಟ್ಟಿನಲ್ಲಿ ಮಾನ್ಯ ತಹಶೀಲ್ದಾರ್ ಅವರಿಗೂ ಕೂಡ ನಾವು ಮಾಹಿತಿ ನೀಡಿದ್ದೀವಿ.
ಆ ರೀತಿಯಲ್ಲಿ ಯಾರಿಗೂ ಕೂಡ ಅವರಿಗೆ ಸಮಸ್ಯೆ ಆಗದೆ ರೀತಿಯಲ್ಲಿ ಎಸೆನ್ಷಿಯಲ್ ಸರ್ವಿಸ್ಗಳಿಗೆ ಸಮಸ್ಯೆ ಆಗದೆ ರೀತಿಯಲ್ಲಿ ನಾವು ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಹೀಗಾಗಿ ಕೂಡ ನಮಗೆ ಈ ನಿಟ್ಟಲ್ಲಿ ಸರ್ಕಾರದ ವತಿಯಿಂದ ಯಾವುದೇ ರೀತಿ ಆ ತರದ್ದು ಮಾಹಿತಿ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಂದು ಬರುವ ನಿರೀಕ್ಷೆ ಇದೆ. ಅದಕ್ಕೋಸ್ಕರ ನಾವು ಕೂಡ ಪ್ರತಿದಿನ ಹೀಗೆ ಬೀದಿಗಿಳಿದು ಸಾರ್ವಜನಿಕರಿಗೆ ಸಮಸ್ಯೆ ಆಗುವ ರೀತಿಯಲ್ಲಿ ಮುಷ್ಕರ ಮಾಡೋದ್ರಿಂದ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಬೇಸರದ ಸಂಗತಿ ಆಗ್ತಾ ಇದೆ. ಆದ್ರೆ ನಾವು ಕೇಳ್ಕೊಳ್ತಾ ಇರೋದು ಅಷ್ಟೇ, ಸರ್ಕಾರ ಆಗ್ಲಿ ಸರ್ಕಾರಿ ನೌಕರರಾಗ್ಲಿ ಎಲ್ಲರೂ ಕೂಡ ನಾವು ಮೀಸಲಿರೋದು ಸಾರ್ವಜನಿಕರ ಸೇವೆಗೋಸ್ಕರ. ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ನಮಗೆ ಕೆಲಸಗಳನ್ನ ಕೇಳ್ರಿ, ನಾವು ಇನ್ನೂ ಒಳ್ಳೆ ಗುಣಮಟ್ಟದ ಸೇವೆಗಳನ್ನ ಸಾರ್ವಜನಿಕರಿಗೆ ನಾವು ಮಾಡ್ಕೊಳ್ಳಿಕ್ಕೆ ತಯಾರಿದೀವಿ ಅಂತ ನಾನು ಮನವಿ ಮಾಡ್ಕೊಂತೀನಿ. ಸರ್ಕಾರ ಬಹುಶಃ ಇಷ್ಟೊತ್ತಿಗಾಗ್ಲೇ ನಮ್ಮನ್ನ ಕರೆದು ನಮ್ಮ ಭರವಸೆನ ಈಡೇರಿಸ್ತೀವಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಕ್ರಮ ವಹಿಸ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಸಾರ್ವಜನಿಕರೇ ಸರ್ಕಾರ. ಇಲ್ಲಿ ಸರ್ಕಾರ ಅಂತ ಹೇಳಿದ್ರೆ ಯಾರು? ಕಟ್ಟ ಕಡೆ ಜನಸಾಮಾನ್ಯನು ಕೂಡ ಸರ್ಕಾರನೇ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿನಿಧಿಗಳು ಜನಸಾಮಾನ್ಯರಿಂದ ಆಯ್ಕೆ ಆದಂತವ್ರೆ ಸರ್ಕಾರದ ಪ್ರತಿನಿಧಿಗಳು ಇರೋದು. ಹಾಗಾಗಿ ಸರ್ಕಾರಕ್ಕೆ ಸಾರ್ವಜನಿಕರ ಬಗ್ಗೆ ತುಂಬಾ ಕಾಳಜಿ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ. ನಾನು ತಮ್ಮ ಹತ್ರ ಒಂದು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಹೌದು, ನಮ್ಗೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನ ಒದಗಿಸಬೇಕು, ಕ್ವಾಲಿಟಿ ಒಂದು ವರ್ಕ್ ಅನ್ನ ಸೇವೆಯನ್ನ ನಾವು ಅವ್ರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ. ಏನಾದ್ರು ಒಂದು ಕ್ವಾಲಿಟಿ ವರ್ಕ್ ನಾವು ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೂ ಕೂಡ ಅದಕ್ಕೆ ಬೇಕಾದಂತ ಪರಿಕರಗಳನ್ನ ಒದಗಿಸ್ಕೊಡ್ಬೇಕಂತದ್ದು ಸರ್ಕಾರದ ಆದ್ಯ ಕರ್ತವ್ಯ. ಸೊ ಅದನ್ನ ನಾವು ಕೇಳ್ತಾ ಇದ್ದೇವೆ. ಇನ್ನು ಎಷ್ಟು ವರ್ಷ ಸಹಿಸ್ಕೋಬೇಕು ನಾವು? ಈಗಾಗಲೇ 40-50 ವರ್ಷಗಳ ಕಾಲ ನಾವು ಏನೂ ಇಲ್ಲದೆ ಕೆಲಸ ಮಾಡಿದ್ದೇವೆ, ಸಾರ್ವಜನಿಕರಿಗೆ ಸೇವೆ ಕೊಟ್ಟಿದ್ದೇವೆ. ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಅರಿವಿದೆ. ಗ್ರಾಮ ಲೆಕ್ಕಾಧಿಕಾರಿಗಳು ತುಂಬಾ ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಏನೂ ಸೌಲಭ್ಯಗಳಿಲ್ಲದೆ ಒಂದು ನಿಕೃಷ್ಟ ಪರಿಸ್ಥಿತಿಯಲ್ಲಿ ಅವ್ರು ನಮ್ಗೆ ಸೇವೆಯನ್ನ ಒದಗಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ನಮ್ಮ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ, ಗೌರವ ಇದೆ. ತುಂಬಾ ಜನ ರೈತ ಸಂಘಗಳು, ದಲಿತ ಸಂಘಗಳು, ಈ ಕೆಲವು ಸಮುದಾಯದ ಸಂಘಟನೆಗಳು, ಜನಸಾಮಾನ್ಯರು ಬಂದು ನಮ್ಗೆ ಬೆಂಬಲವನ್ನ ಸೂಚಿಸಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇದೆ ಸರ್, ನೀವೇನು ಬೇರೆ ಏನು ಕೇಳ್ತಾ ಇಲ್ಲ, ನಮ್ಗೆ ಸೇವೆ ಮಾಡ್ಲಿಕ್ಕೋಸ್ಕರನೇ ನೀವು ಸೌಲಭ್ಯಗಳನ್ನ ಕೇಳ್ತಾ ಇರೋದು ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ಹಾಗಾಗಿ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅಂತಕ್ಕಂಥ ಆಗ್ರಹವನ್ನ ಅವರು ಕೂಡ ನಮ್ಮ ಪರವಾಗಿ ಮಾಡಿದ್ದಾರೆ. ಅವ್ರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆದ್ರೂ ಕೂಡ ಆ ತೊಂದರೆಯನ್ನ ಸಹಿಸಿಕೊಂಡು ಅವ್ರು ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ನೋವು ಏನು ಅಂತ ಸಾರ್ವಜನಿಕರಿಗೂ ಸಹ ಗೊತ್ತಿದೆ. ಹಾಗಾಗಿ ಸರ್ಕಾರ ಸಾರ್ವಜನಿಕರೇ ಸರ್ಕಾರ ಆಗಿರೋದ್ರಿಂದ ಸರ್ಕಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಸಾರ್ವಜನಿಕರ ಕಡೆ ಅವರು ಗಮನ ಹರಿಸಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ಅವ್ರಿಗೆ ಗಮನ ಹರಿಸಿದ್ರೆ ಇಷ್ಟೊತ್ತಿಗಾಗ್ಲೇ ಸರ್ಕಾರ ನಮ್ಮನ್ನು ಕರೆದು ಮಾತಾಡಿ ನಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕಿತ್ತು. ಈಗ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದೆ ಅಂತ ನಾವಾದ್ರೂ ಭಾವಿಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಯಾರಿಗೂ ಸ್ಟ್ರೈಕ್ ಮಾಡ್ಬೇಕು ಅಂತ ಆಸೆ ಇಲ್ಲ. ನಾವ್ಯಾರು ಕೂಡ ದೊಡ್ಡ ದೊಡ್ಡ ಮಿನಿಸ್ಟರ್ ಮಕ್ಕಳು, MLA ಮಕ್ಕಳು ಇಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು. ಅದು ನಿಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಸಹ ಗೊತ್ತಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಕೂಡ ಸಾರ್ವಜನಿಕರ ಮಕ್ಕಳೇ, ಸಣ್ಣ ಸಣ್ಣ ರೈತರ ಮಕ್ಕಳೇ, ಕೂಲಿ ಕಾರ್ಮಿಕರ ಮಕ್ಕಳೇ ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರೋರು. ನಾವು MLA ಮಕ್ಕಳಲ್ಲ, MP ಮಕ್ಕಳಲ್ಲ, ಮಿನಿಸ್ಟರ್ಸ್ ಮಕ್ಕಳಲ್ಲ. ನಮಗೂ ಕೂಡ ಕಷ್ಟದ ಅರಿವಿದೆ, ಆ ನೋವಿನ ಒಂದು ಪರಿಜ್ಞಾನ ಇದೆ, ಏನು ತೊಂದರೆ ಆದ್ರೆ ಏನಾಗುತ್ತೆ ಅಂತ. ಸೊ ಆ ದೃಷ್ಟಿಯಲ್ಲಿ ನಾವು ಇಲ್ಲಿವರೆಗೂ ಸಹಿಸ್ಕೊಂಡಿದ್ವಿ. ಇನ್ನು ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಿದಿದ್ದೇವೆ ಹೊರತು ಹೋರಾಟ ಮಾಡದೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅನಿವಾರ್ಯ ಪರಿಸ್ಥಿತಿ ಸಿಲುಕಿ ನಾವು ಹೋರಾಟಕ್ಕೆ ಇಳಿದಿದ್ದೇವೆ ಹೊರತು ಯಾರಿಗೂ ತೊಂದರೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಹಾಗಾಗಿ ಕೂಡ ಮಾತಾಡಿದೀವಿ. ಮಾನ್ಯ ತಹಸೀಲ್ದಾರ್ ಅವರು ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಹೋರಾಟದ ವಿಚಾರದಲ್ಲಿ. ಯಾಕಂದ್ರೆ ಅವರು ಕೂಡ ಕೆಳಹಂತದಿಂದ ಬಂದಿರತಕ್ಕಂಥ ಅಧಿಕಾರಿಗಳು, ಅವರಿಗೂ ಕೂಡ ನಮ್ಮ ಪ್ರತಿಯೊಂದು ಸಮಸ್ಯೆಗಳು ಗೊತ್ತಿರತಕ್ಕಂಥದ್ದೇ. ಅವ್ರದ್ದು ಸಹಕಾರ ನಮಗೆ ತುಂಬಾನೇ ಇದೆ. ಅವರು ಸಹಕಾರ ಕೊಟ್ಟಿದ್ದಕ್ಕೆ ನಾವು ಇವತ್ತಿಲ್ಲಿ ಬೀದಿ ನಿಂತು ಹೋರಾಟವನ್ನು ಮಾಡ್ತಾ ಇದೀವಿ ಅಷ್ಟೇ. ಬಟ್ ಅವರಿಗೂ ಕೂಡ ಎಲ್ಲೋ ಒಂದ್ ಕಡೆಗೆ ಅವ್ರಿಗೆ ಜವಾಬ್ದಾರಿ ಇದೆ ಅಲ್ವಾ, ಆ ಜವಾಬ್ದಾರಿ ಸಾರ್ವಜನಿಕರು ಕೇಳಿದಾಗ ಉತ್ತರ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಕೆಲವೊಂದು ಪ್ರಕರಣಗಳನ್ನ ಎಸೆನ್ಸಿಯಲ್ ಬರ್ತಕ್ಕಂಥದ್ದು, ಈಗ ಕೆಲವೊಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರ್ಬೋದು, ಬೇರೆ ಯಾವ್ದಾರ ಕೆಲವೊಂದು ಎಸೆನ್ಸಿಯಲ್ ಸೇವೆ ಇತ್ತು ಅಂದ್ರೆ ಅದನ್ನ ನೀವು ಮಾಡ್ಕೊಡಿ ಅಂತ ಕೇಳ್ತಾ ಇದ್ರೆ ಅದನ್ನ ಮಾನ್ಯ ರಾಜ್ಯಾಧ್ಯಕ್ಷರೊಟ್ಟಿಗೆ, ತಾಲೂಕು ಅಧ್ಯಕ್ಷರೊಟ್ಟಿಗೆ ನಾವು ಅದನ್ನ ಅವ್ರ ಹತ್ರ ಮಾತಾಡಿ ಅದನ್ನ ಕ್ಲಿಯರ್ ಮಾಡ್ಕೊಂಡಿದೀವಿ. ಅವರು ಕೂಡ ಮುಂದಟ್ಟಾಗಿದೆ. ಯಾಕಂತಂದ್ರೆ ಈಗ ತಾವು ನೋಡಿದ್ರಿ, ನಾವು ಮೊದಲನೇ ಹಂತವನ್ನ ಕಳೆದ 3 ತಿಂಗಳ ಕೆಳಗೆ ನಾವು ಮೊದಲನೇ ಹಂತದ ಹೋರಾಟವನ್ನು ಮಾಡಿದಾಗ, 8 ದಿವಸ ಹೋರಾಟ ಮಾಡಿದಾಗ ಸರ್ಕಾರ ನಮಗೆ ಯಾವುದೇ ರೀತಿ ಸ್ಪಂದನೆ ಕೊಡದೆ ಕೇವಲ ಭರವಸೆಯನ್ನು ನೀಡಿ ಕಣ್ಣೊರೆಸುವ ತಂತ್ರಗಾರಿಕೆಯನ್ನ ಮಾಡಿ ನಮಗೆ ಪ್ರತಿಯೊಂದು ನೀವೇನು ಬೇಡಿಕೆ ಇಡಿದ್ರೆ ಎಲ್ಲಾ ಬೇಡಿಕೆಯನ್ನ ಈಡೇರಿಸತಕ್ಕಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಭರವಸೆಯನ್ನ ಅವರು ಲಿಖಿತ ರೂಪದಲ್ಲಿ ಕೊಟ್ಟಿದ್ರು. ಆದ್ರೆ ಅದು ಕೇವಲ ಪತ್ರದಲ್ಲಿ ಲಿಖಿತ ಮಾತ್ರವಾಗಿದೆ ಹೊರತಾಗಿ ಅದು ಯಾವುದೇ ರೀತಿ ನಮಗೆ ಮೂಲಭೂತ ಸೌಲಭ್ಯಗಳನ್ನ ಇದುವರೆಗೂ ಕೂಡ ಒದಗಿಸಿಕೊಟ್ಟಿಲ್ಲ. ನಮ್ಮ ಹೋರಾಟ, ನಮ್ಮ ಉದ್ದೇಶ ಯಾವುದೇ ಸಾರ್ವಜನಿಕರಾಯ್ತು, ರೈತರಿಗಾಯ್ತು, ಮಕ್ಕಳಿಗಾಯ್ತು, ವಿದ್ಯಾರ್ಥಿಗಳಾಯ್ತು ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಆದ್ರೆ ಸರ್ಕಾರ ನಮ್ಮ
ಒಂದು ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನೋ ಹಿತದೃಷ್ಟಿಯಿಂದ ಮಾತ್ರ ನಾವು ಹೋರಾಟನ ಮಾಡ್ತಕ್ಕಂಥದ್ದು. ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ, ನನ್ನ ಸಂಬಂಧಿಕರಿಗೋಸ್ಕರ ಅಲ್ಲ, ನಾನು ಹೋರಾಟ ಮಾಡ್ತಕ್ಕಂಥದ್ದು ನನ್ನ ಸಹೋದರ ಸಹೋದರಿಯರು ಹೋರಾಟ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಕೆಲಸ ಮಾಡ್ಲಿಕ್ಕೆ. ಇವತ್ತು ನಾವು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮದಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ನಮಗೆ ಕೂತ್ಕೊಳ್ಳಿಕ್ಕೆ ಒಂದು ಸೂರಿಲ್ಲ. ನಾವು ಇನ್ಯಾವುದೋ ಕಟ್ಟಡದಲ್ಲೋ ಅಥವಾ ಇನ್ಯಾವುದೋ ಒಂದು ಮರದ ಕೆಳಗೋ ಅಥವಾ ನೀವು ನೋಡಿದ್ರಿ ಗಮನಿಸಿದ್ರಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಸಹೋದರರು ನಮ್ಮ ಬೈಕ್ಗಳಲ್ಲಿ ಸೈಡ್ ಬ್ಯಾಗ್ ಅಲ್ಲಿ ಖಾತೆ, ಕೀರ್ತಿ, ವಿವಿಧ ಪುಸ್ತಕಗಳು, ಸೀಲು ಇಟ್ಕೊಂಡು ನಾವು ಹೊರಡ್ತಾ ಇದೀವಿ. ಮಳೆ ಇರಲಿ, ಬಿಸಿಲಿರಲಿ, ರೈತರು ದಾರಿ ಸಿಕ್ಕರೆ ಕೂಡ ದಾರಲ್ಲಿ ಸೈನ್ ಕೊಡ್ತಕ್ಕಂಥದ್ದು, ಅಥವಾ ನಾವು ಇನ್ನೊಂದು ಯಾವ್ದೋ ಮನೇಲಿ ಕೂತ್ಕೊಂಡು ಅಲ್ಲಿ ಹೊರ ಮನೆ ಒಂದು ಕಪ್ ಟೀ ಕುಡಿದ್ರೆ ಅಲ್ಲಿ ಸೈನ್ ಕೊಡ್ತಕ್ಕಂಥದ್ದು. ಈ ತರ ಒಂದು ವ್ಯವಸ್ಥೆ ಹಲವಾರು ವರ್ಷಗಳಿಂದ ನನ್ನ ಹಿರಿಕರು ಎಲ್ಲರೂ ಕೂಡ ಸಾಕಷ್ಟು ಬಾರಿ ಈ ತರ ಹೋರಾಟಗಳು ಮಾಡಿದ್ದಾರೆ. ಆದ್ರೂ ಕೂಡ ಸರ್ಕಾರ ಬರ್ತಕ್ಕಂಥ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ರೀತಿ ಸ್ಪಂದನೆ ಮಾಡ್ದೇನೆ ಇಲ್ಲಿವರೆಗೂ ಕೂಡ ನಮಗೆ ನಮ್ಮ ಬೇಡಿಕೆ ಈಡೇರಿಸಿದ ಕಾರಣ ನಾವು ಈಗ ಪ್ರತಿಯೊಂದು ಹೋರಾಟದ ಹೆಜ್ಜೆಯನ್ನ ನಾವು ರೂಪುರೇಷೆಗಳನ್ನ ಮಾನ್ಯ ರಾಜ್ಯಾಧ್ಯಕ್ಷರೊಟ್ಟಿಗೆ ನಾವು ಮಾತಾಡ್ಕೊಂಡು ನಾವು ಈ ಒಂದು ಹೋರಾಟವನ್ನ ನಾವು ಕೈ ಹಾಕೊಂಡಿದೀವಿ. ಮುಂದಿನ ಹೋರಾಟಗಳು ಇನ್ನೂ ಇದಕ್ಕಿಂತ ದೀರ್ಘವಾಗಿರ್ತದ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಕೂಡ ಈ ಒಂದು ಗ್ರಾಮ ಆಡಳಿತಕಾರ ಸಂಘಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದೆ. ಅದರೊಟ್ಟಿಗೆ ನಾನು ಕೂಡ ಒಬ್ಬ ಗ್ರಾಮ ಆಡಳಿತಕಾರಿ ಇದ್ದೀನಿ, ಜೊತೆಗೆ ಹರಿಹರ ತಾಲೂಕಿನ ಸರ್ಕಾರ ನೌಕರ ಸಂಘದ ಅಧ್ಯಕ್ಷ ಕೂಡ ಇದ್ದೀನಿ. ಮಾನ್ಯ ರಾಜ್ಯಾಧ್ಯಕ್ಷರು ಸಹೋದರರಾಗಿರ್ತಕ್ಕಂಥ ಷಡಾಕ್ಷರರು ಕೂಡ ನಮಗೆ ಭರವಸೆ ನೀಡಿದ್ದಾರೆ. ನೀವು ಹೋರಾಟದ ಹಿಂದೆ ಸರಿಬೇಡಿ, ಹೋರಾಟವನ್ನ ನೀವು ಮಾಡಿ, ನಿಮ್ಮ ಸವಲತ್ತುಗಳು ಸಿಗೋವರೆಗೆ ನೀವು ಹೋರಾಟ ಮಾಡಿ, ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ ನಾವು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಇಷ್ಟಕ್ಕೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಹೋರಾಟವನ್ನು ಕೈ ಬಿಡ್ತೀವಿ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಇನ್ನು ಉಗ್ರವಾಗಿ ಹೋರಾಟವನ್ನ ರಾಜ್ಯ ಸರ್ಕಾರ ನೌಕರ ಸಂಘಟನೆಗೆ ನಾವು ಮಾಡಿ ನಮ್ಮ ಬೇಡಿಕೆಯನ್ನ ಈಡೇರಿಸತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀವಿ ಅಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ.